ಕನಕಪುರ ನಗರದ 2ನೇ ವಾರ್ಡಿನ ಮಳಗಾಳು ದಲಿತರ ಕೇರಿಗೆ ನುಗ್ಗಿ ಗಡೀಪಾರು ಆಗಿದ್ದ ರೌಡಿ ಶೀಟರ್ ಹರ್ಷ ಆಲಿಯಾಸ್ ಕೈಮಾ ಮತ್ತು ಆತನ ಸಹಚರರು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಘಟನೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಬಂಧಿಕರು ಕಾರಣ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದು ವಿಧಾನಪರಿಷತ್ ಸದಸ್ಯ ಎಸ್ ರವಿ ತಿಳಿಸಿದರು. ನಗರದ ತಮ್ಮ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 4 ದಿನಗಳ ಹಿಂದೆ ನಗರದ 2ನೇ ವಾರ್ಡ್ ಮಳಗಾಳಿನ ದಲಿತರ ಕೇರಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದ್ದು, ಪುಂಡ ಪೋಖರಿಗಳು ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ನಡೆಸಿದ್ದು, ಈ ಸಂಬಂಧ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಎಂದರು. ನಮ್ಮ ಮಳಗಾಳು ವಾರ್ಡಿನಲ್ಲಿ ನಮ್ಮ ಪೂರ್ವಿಕರ ಕಾಲದಿಂದಲೂ ದಲಿತರು ಸೇರಿದಂತೆ ಎಲ್ಲಾ ವರ್ಗದ ಜನರು ಸಹೋದರತ್ವ ಸಹಬಾಳ್ವೆಯಿಂದ ಜೀವನ ನಡೆಸಿಕೊಂಡು ಬರುತ್ತಿದ್ದಾರೆ. ಹಲ್ಲೆಗೊಳಗಾದ ಅನೀಶ್ ಎಂಬ ಯುವಕನ ತಂದೆ ವೈರಮುಡಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು, ರಾಮನಗರ ಜಿಲ್ಲಾ ಪಂಚಾಯಿತಿಯ ಪ್ರಥಮ ಅಧ್ಯಕ್ಷರನ್ನಾಗಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಸ್ಥಾನದಿಂದ ನಮ್ಮ ನಾಯಕರಾದ ಡಿ. ಕೆ. ಶಿವಕುಮಾರ್ ನೇಮಿಸಿದ್ದು ಅವರಿಗೆ ಪರಿಶಿಷ್ಟ ವರ್ಗದ ಮೇಲೆ ಇರುವ ಅಪಾರ ಪ್ರೀತಿ ವಿಶ್ವಾಸವನ್ನು ತೋರಿಸುತ್ತದೆ ಎಂದರು. ಡಿ. ಕೆ. ಶಿವಕುಮಾರ್ ಹಾಗೂ ಕುಟುಂಬದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವುದರಿಂದ ದೊಡ್ಡ ಪ್ರಚಾರ ತೆಗೆದುಕೊಳ್ಳಬಹುದು ಎಂಬ ಅವರ ಮನಸ್ಥಿತಿಗೆ ತಾಲ್ಲೂಕಿನ ಪರಿಶಿಷ್ಟ ಸಮುದಾಯ ಸೊಪ್ಪು ಹಾಕುವುದಿಲ್ಲ. ಇಂತಹ ಕ್ಷುಲ್ಲಕ ಆರೋಪಗಳ ಮಾಡುವುದನ್ನು ಬಿಟ್ಟು ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಲ್ಲಾ ಜನಾಂಗದ ಮುಖಂಡರು, ರಾಜಕೀಯ ನಾಯಕರು ಮುಂದಾಗಬೇಕಾಗಿದೆ ಎಂದರು. ಮಳಗಾಳು ನಗರಸಭಾ ಸದಸ್ಯ ಕಾಂತರಾಜು, ಪರಿಶಿಷ್ಟ ವರ್ಗದ ತಾಲೂಕು ಅಧ್ಯಕ್ಷ ಮಾರುತಿ, ಅನೀಶ್ ಕುಟುಂಬಸ್ಥರಾದ ಚಲುವರಾಜು, ಗೋವಿಂದರಾಜು ಈ ವೇಳೆ ಉಪಸ್ಥಿತರಿದ್ದರು. ನನ್ನ ಸ್ವಂತ ಗ್ರಾಮ ಕನಕಪುರ ಟೌನ್ ಮಳಗಾಳಲ್ಲಿ ನಡೆದಂತ ಒಂದು ದುರ್ಘಟನೆ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.